ಮಾವಿನ ಹಣ್ಣು ಸೀಸನ್ನಲ್ಲಿ ಈ ಒಂದು ಮ್ಯಾಂಗೋ ಬರ್ಫಿ ಮಾಡದೇ ಇದ್ದರೆ ಹೇಗೆ ಅಲ್ವಾ. ಸೊ ಇವತ್ತು ನಾನು ಮಾವಿನ ಹಣ್ಣು ಬಳಸ್ಕೊಂಡು ಒಂದು ಸಖತ್ತಾಗಿರುವಂತಹ ಬರ್ಫಿ ಮಾಡ್ತಾಯಿದ್ದೀನಿ. ಇದು ಮಾಡೋದು ಕೂಡ ಏನೂ ಕಷ್ಟ ಇಲ್ಲ. ಇಲ್ಲಿ ನಾನು 1 ಕಪ್ಪಷ್ಟು ತೆಂಗಿನಕಾಯಿನ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಮೆಷರ್ ಮಾಡ್ಕೋತಾ ಇದ್ದೀನಿ. ಒಂದು ದೊಡ್ಡ ತೆಂಗಿನಕಾಯಿನಲ್ಲಿ ಅರ್ಧ ಹೋಳನ್ನು ನಾನಿಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಇದರದ್ದು ಬ್ರೌನ್ ಪಾರ್ಟ್ ಏನಿದೆ ಅದನ್ನು ತೆಗೆದುಬಿಡಬೇಕು, ಇಲ್ಲಾಂದರೆ ಕಲರ್ ಚೆನ್ನಾಗಿ ಬರೋದಿಲ್ಲ. ಸೊ ಬರೀ ಬಿಳಿ ಪಾರ್ಟನ್ನು ಮಾತ್ರ ಕಟ್ ಮಾಡಿ ಈ ಥರ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಮಾವಿನ ಹಣ್ಣು ತೆಂಗಿನಕಾಯಿ ಎಲ್ಲ ಸ್ವಲ್ಪ ಸ್ವೀಟ್ನೆಸ್ ಇರೋದ್ರಿಂದ ನಾನು 3 ಸ್ಪೂನಷ್ಟು ಸಕ್ಕರೆನ ಇಲ್ಲಿ ಹಾಕ್ಕೋತಾ ಇದ್ದೀನಿ. ತೆಂಗಿನಕಾಯಿ ಮಾವಿನ ಹಣ್ಣೆಲ್ಲ ಅಷ್ಟು ಸ್ವೀಟಾಗಿಲ್ಲ ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಸಕ್ಕರೆನ ನೀವು ಬಳಸ್ಕೋಬೋದು. ಇದಕ್ಕೆ ನಾನು 1/4 ಕಪ್ಪಷ್ಟು ಹಾಲು ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಮಧ್ಯ ನನಗಿನ್ನ ಹಾಲು ಬೇಕು ಅನ್ನಿಸ್ತು, ಹಾಗಾಗಿ ಇನ್ನೊಂದು 1/4 ಕಪ್ಪಷ್ಟು ಹಾಲು ಹಾಕಿದ್ದೀನಿ. ಸೊ ಟೋಟಲಾಗಿ ಅರ್ಧ ಕಪ್ಪಷ್ಟು ಹಾಲನ್ನು ಇದಕ್ಕೆ ಬಳಸ್ಕೊಂಡು ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೋಬೇಕು. ತೆಂಗಿನಕಾಯಿ ಹಾಗಂಗೆ ಸಿಕ್ಕಿದ್ರೆ ಬಾಯಿಗೆ ಚೆನ್ನಾಗಿರೋದಿಲ್ಲ ಈ ಒಂದು ಬರ್ಫಿನಲ್ಲಿ, ಹಾಗಾಗಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ಮಾವಿನ ಹಣ್ಣು ತೊಗೊಂಡೆ, ಬಟ್ ನಾನು ಬಳಸಿರೋದು 1 ಕಾಲಷ್ಟು ಅಷ್ಟೇ. ಒಂದು ಫುಲ್ ಬಳಸಿದ್ದೀನಿ, ಇನ್ನೊಂದು 1/4 ಭಾಗದಷ್ಟು ಬಳಸಿದ್ದೀನಿ. ಇದು ತುಂಬ ಹಣ್ಣಾಗಿರೋ ಮಾವಿನ ಹಣ್ಣು, ತುಂಬ ಸ್ವೀಟಾಗಿದೆ. ಇದು ಹಳ್ಳಿಯಿಂದ ಬಂದಿರೋ ಮಾವಿನ ಹಣ್ಣು, ಹಾಗಾಗಿ ಇದರಲ್ಲಿ ಯಾವುದೇ ಒಂದು ಕೆಮಿಕಲ್ಸ್ ಕೂಡ ಇಲ್ಲ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ನಾನು ಚಿಕ್ಕದು ಒಂದು ಹಾಕಿ 1/4 ಭಾಗದಷ್ಟು ಇನ್ನೊಂದರಲ್ಲಿ ಹಾಕಿದ್ದೀನಿ ಅಷ್ಟೇ. ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನಾನು ಇದಕ್ಕೇ ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಪುಡಿ ಇದ್ದರೆ ಕೊನೆಯಲ್ಲಿ ಹಾಕ್ಕೋಬೋದು. ಇದನ್ನು ಕೂಡ ಎಷ್ಟು ಫೈನಾಗುತ್ತೋ ಅಷ್ಟು ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು. ಈಗ ಪ್ಯಾನ್ನ ಒಲೆ ಮೇಲೆ ಇಟ್ಬಿಟ್ಟು 1 ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ನೀವು ನಾನ್ ಸ್ಟಿಕ್ ಬಳಸೋದಾದರೆ ತುಪ್ಪ ಕೂಡ ಅವಶ್ಯಕತೆ ಏನಿಲ್ಲ, ಡೈರೆಕ್ಟಾಗಿ ಹಾಕೋಬೋದು. ಇದು ಸ್ಟೀಲ್ ಪಾತ್ರೆ ಆಗಿರೋದ್ರಿಂದ ಕೆಳಗಡೆ ಎಲ್ಲ ಕಚ್ಕೊಂಡ್ಬಿಡುತ್ತೆ ಅಂತ ಹೇಳಿ ನಾನು 1 ಸ್ಪೂನಷ್ಟು ತುಪ್ಪ ಬಳಸಿದ್ದೀನಿ. ಸೊ ನೀವು ಸ್ಟೀಲ್ ಪಾತ್ರೆಯಲ್ಲಿ ನಂತರ ಮಾಡೋ ಹಾಗಿದ್ರೆ ಖಂಡಿತವಾಗ್ಲೂ ತುಪ್ಪ ಹಾಕ್ಕೊಳ್ಳೋದನ್ನು ಮಿಸ್ ಮಾಡಬೇಡಿ. ಇವಾಗ ಈ ಒಂದು ತೆಂಗಿನಕಾಯಿ ಪೇಸ್ಟ್ ಏನು ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ಚೆನ್ನಾಗಿ ಇದು ತುಪ್ಪದಲ್ಲಿ ಒಂದು ಸ್ವಲ್ಪ ಫ್ರೈ ಆಗಬೇಕು ಈ ಒಂದು ತೆಂಗಿನಕಾಯಿ. ಸೊ ಒಂದು 2-3 ನಿಮಿಷ ಅಥವಾ 4-5 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಮತ್ತೆ ನಾನು ಒಂದು 1/4 ಕಪ್ಪಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ನೋಡಿಕೊಂಡು ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಲು ಹಾಕ್ಬೋದು. ಇನ್ನೊಂಚೂರು ಕಡಿಮೆನೂ ಹಾಕ್ಕೋಬೋದು. ಒಂದು 2 ಸ್ಪೂನಷ್ಟು ಹಾಕಿದ್ರೂ ಸಾಕು ಅನಿಸುತ್ತೆ ಹಾಲು. ಇಲ್ಲಾಂದರೆ ತುಂಬ ಜಾಸ್ತಿ ಹೊತ್ತು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಸೊ ಇದು ಸ್ವಲ್ಪ ಹೊತ್ತು ಆದಮೇಲೆ ಗಟ್ಟಿ ಬರ್ತಾ ಹೋಗುತ್ತೆ, ಪ್ಯಾನ್ ಎಲ್ಲ ಬಿಡ್ತಾ ಬರುತ್ತೆ, ಒಂದು ಸ್ವಲ್ಪನೂ ಅಂಟ್ಕೊಳ್ಳೋದಿಲ್ಲ. ಸೊ ಆ ಥರ ಬಿಡ್ತಾ ಬಂದಾಗ ಇದಕ್ಕೆ ನಾನು ನೆಕ್ಸ್ಟು ರುಬ್ಬಿಟ್ಕೊಂಡಿರೋ ಮಾವಿನ ಹಣ್ಣಿನ ಪೇಸ್ಟನ್ನು ಹಾಕೋತೀನಿ. ತುಂಬ ಚೆನ್ನಾಗಿರುತ್ತೆ. ಇದನ್ನ ಬರ್ಫಿಯಾಗಾದರೂ ಮಾಡ್ಕೋಬೋದು, ಇಲ್ಲ ನೀವು ಲಡ್ಡು ಥರನೂ ಉಂಡುಂಡೆಗಳಾಗಿ ಮಾಡ್ಕೋಬೋದು. ಹೇಗಿಷ್ಟನೋ ಹಾಗೆ ನೀವು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಮೈಲ್ಡಾಗಿರುತ್ತೆ ಸ್ವೀಟ್ನೆಸ್ಸು. ಯಾಕಂದರೆ ನ್ಯಾಚುರಲ್ಲಾಗಿ ತೆಂಗಿನಕಾಯಿ ಮಾವಿನ ಹಣ್ಣಲ್ಲೆಲ್ಲ ಸ್ವೀಟ್ನೆಸ್ ಇರೋದ್ರಿಂದ ಕಮ್ಮಿ ಸಕ್ಕರೆ ಹಾಕಿರೋದು. ಹಾಗೆಯೇ ಇದಕ್ಕೊಂದು 3 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡ್ರ್ ಕೂಡ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇನ್ನೇನು ನಾನು ಖೋವಾ ಎಲ್ಲ ಏನೂ ಹಾಕಿಲ್ಲ. ಸೊ ತುಂಬ ಸಿಂಪಲಾಗಿ ಮಾಡ್ಕೋಬೋದು, ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು. ಸೊ ಇದನ್ನು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಲಿನ ಪುಡಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಗಂಟಾಗೋ ಚಾನ್ಸಸ್ ಇರುತ್ತೆ. ಸೊ ಎಲ್ಲ ಚೆನ್ನಾಗಿ ಪ್ರೆಸ್ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ಗಂಟಾಗೋದಿಲ್ಲ. ಇದು ಕೂಡ ಸೈಡ್ ಬಿಡ್ತಾ ಬರುತ್ತೆ, ಆಮೇಲೆ ಆರಿದ್ಮೇಲೆ ಇನ್ನೊಂಚೂರು ಗಟ್ಟಿ ಬರುತ್ತೆ. ಸೊ ಹಾಗಾಗಿ ನಾನು ಇವಾಗ ಗ್ಯಾಸನ್ನು ಆಫ್ ಮಾಡಿ ಒಂದು ಪ್ಲೇಟಿಗೆ ತುಪ್ಪ ಸವರ್ಬಿಟ್ಟು ಈ ಒಂದು ಪೇಸ್ಟನ್ನ ಹಾಕಿ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಒಂದು ಸ್ವಲ್ಪ ಮೇಲೆ ಪಿಸ್ತಾ ಕೂಡ ಉದುರಿಸ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ಯಾವ ನಟ್ಸ್ ಬೇಕಾದರೂ ನೀವು ಹಾಕೋಬೋದು, ಗೋಡಂಬಿ ಅಥವಾ ಬಾದಾಮಿ ಯಾವ್ದು ಬೇಕಾದರೂ ಹಾಕೋಬೋದು. ನಾನು ಬರೀ ಪಿಸ್ತಾ ಮಾತ್ರ ಹಾಕ್ತಾಯಿದ್ದೀನಿ ಅಷ್ಟೇ. ಇದನ್ನು ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಟ್ಟು ಒಂಚೂರು ಇದು ಗಟ್ಟಿ ಆಗ್ತಾ ಬರುತ್ತೆ. ಆಮೇಲೆ ಇದನ್ನು ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೋಬೋದು. ಇನ್ನೂ ಸ್ವಲ್ಪ ಬೇಕು ಅಂದರೆ ಬೇಗ ಇದು ಗಟ್ಟಿ ಆಗಬೇಕು ಅಂದರೆ ಒಂಚೂರು ಫ್ರಿಜ್ನಲ್ಲಿ ಬೇಕಾದರೂ ಇಡ್ಬೋದು. ಒಂದು 15-20 ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಫ್ರಿಜ್ನಲ್ಲಿಟ್ಟರೆ ಬೇಗ ಗಟ್ಟಿ ಬರುತ್ತೆ. ಸೊ ಇದು ಕ್ಲೀನಾಗಿ ಚೆನ್ನಾಗಿ ನೀರಂಶ ಎಲ್ಲ ಹೋಗೋವರೆಗೂ ನೀವು ಸ್ಟವ್ ಮೇಲೆ ಇಟ್ಬಿಟ್ಟು ಇದನ್ನು ಬೇಯಿಸ್ಕೊಂಡ್ರೆ ಆವಾಗ ಬೇಗ ಇದು ಗಟ್ಟಿ ಬರುತ್ತೆ. ಸೊ ಇವಾಗ ನಾನು ಫ್ರಿಜ್ನಲ್ಲಿ ಒಂದು ಸ್ವಲ್ಪ ಹೊತ್ತು ಇಟ್ಟಿದ್ದೆ, ಇವಾಗ ಇದನ್ನ ಕಟ್ ಮಾಡ್ಕೋತಾ ಇದ್ದೀನಿ. ಇದು ತುಂಬ ಹಾರ್ಡಾಗಿ ಬರ್ಫಿ ಬರಲ್ಲ, ಸಾಫ್ಟಾಗಿ ಬರುತ್ತೆ ಅಷ್ಟೇ. ಇದನ್ನು ಉಂಡೆಗಳನ್ನಾಗಿ ಕೂಡ ಮಾಡ್ಕೋಬೋದು. ಉಂಡೆ ಮಾಡಿಬಿಟ್ಟು ಒಂದು ಸ್ವಲ್ಪ ಡೆಸಿಗೇಟೆಡ್ ಕೋಕೋನಟ್ ಇದ್ದರೆ ಅದ್ರ ಮೇಲೆ ರೋಲ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಆ ಥರ ಕೂಡ ನೀವು ಮಾಡ್ಕೋಬೋದು, ಇಲ್ಲ ಬರ್ಫಿ ಮಾಡ್ಕೋಬೋದು, ಹೇಗೆ ಬೇಕಾದರೂ ಮಾಡ್ಕೋಬೋದು. ಸೀಸನ್ನಲ್ಲಿದ್ದಾಗ ಮಾವಿನ ಹಣ್ಣು ಇದನ್ನು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ತೆಂಗಿನಕಾಯಿ ಕೂಡ ಬಾಯಿಗೆ ಒಂಥರ ಚೆನ್ನಾಗಿ ಸಿಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ನಲ್ಲಿ ಹೇಳಿ.